ತಹಸೀಲ್ದಾರ್ ಆಗಲಿ ಮತ್ತು DC ಆಗಲಿ ಎಲ್ಲ ಕಡೆನೂ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಮೆಟ್ಲು ಹತ್ತಿ ಎಲ್ರಿಗೂ ಅಪ್ಲಿಕೇಶನ್ ಕೊಟ್ಟು ಪ್ರತಿಯೊಂದು ವಿಚಾರ ಅರ್ಜಿಗಳು ಕೊಟ್ಟು ಅದು ಯಾವುದು ಇವರಿಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಬಂದಿರೋ ಉದ್ದೇಶ ಇವರಿಗೆ ನ್ಯಾಯ ದೊರಕಿಸುತ್ತೆ ಅಂತ ನಾವು ಕೇಳ್ಕೊತಾ ಇದ್ದೀವಿ, ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್ ಇವರು ಪೂಜೆ ಮಾಡ್ತಾ ಇದ್ರು ಸುಮಾರು ವರ್ಷಗಳಿಂದ. ಇವರ ಅಪ್ಪ ಪೂಜೆ ಮಾಡ್ತಾ ಇದ್ರು. ಎಲ್ಲಿ ಸರ್? ಎಳಂದೂರು. ಯಾವ ದೇವಸ್ಥಾನ ಸರ್? ಮಾರಮ್ಮನ ದೇವಸ್ಥಾನ. ಎಳಂದೂರಿನ ಮಾರಮ್ಮನ ದೇವಸ್ಥಾನದಲ್ಲಿ ವಂಶ ಪರಂಪರೆಯಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನ ಖಂಡಿಸಿ ಅವರು ಬೇಡ ಅಂತ ಹೇಳ್ಬಿಟ್ಟು ಕ್ಷುಲ್ಲಕ ಕಾರಣಕ್ಕಾಗಿ ಇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಕೀಗೆಲ್ಲ ಇಸ್ಕೊಂಡು ಇವ್ರನ್ನ ಪೂರ್ತಿ ಬೇಡ, ನೀವು ಯಾವುದು ತಲೆಮಾರಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವ್ರು ಒಂದೇ ಅಲ್ಲ, ಇವ್ರ ತಂದೆ, ಇವ್ರ ಮಗ ಪ್ರತಿಯೊಂದು ಮಾಡ್ಕೊಂಡು ಬಂದಿರೋದ್ರಿಂದ ಇವರು ಅಲ್ಲಿ ಬಿಟ್ಟು ಈಗ ಏನೂ ಜೀವನ ಇಲ್ಲ, ಅದು ಬಿಟ್ಟರೆ ಇವ್ರ ಜೀವನನೇ ಇಲ್ಲ. ಹಾಗಾಗಿ ಇದನ್ನ ನ್ಯಾಯವನ್ನು ಕೊಡಿಸ್ಬೇಕಾಗಿ ತಮ್ಮಲ್ಲಿ ನಾವೇನು ಮಾಡೋದು ಮತ್ತೆ ಕುಡಿಯಕ್ಕೆ ಕೊಡೋದು. ಅವರು ನಾವು ಬೇರೆ ದಾಸರಿ ಗುಡ್ಗಳು ಕೊಟ್ಟಿಲ್ಲಪ್ಪ, ಸ್ವಲ್ಪ ಜನ ಇರುವಂಥದ್ರು, ಸ್ವಲ್ಪ ದಿನ ಗಂಟೆ ನಾವು ಕಾಕು ಸರ್. ಆಮೇಲೆ ಮತ್ತೆ ಕೊಟ್ಟಾಗ ನೀನು ಎಲ್ಲಿಗಾರು ಹೋಗು, ನಾವು ನಿನಗೆ ಬೀಗ ಕೊಡಲ್ಲ. ಆಗ ಮತ್ತೆ ಹೋಗಿ DCಗೆ ನಾನು ಕಂಪ್ಲೇಂಟ್ ಕೊಟ್ಟೆ. ನಮಗೆ ನೋಡಿ ಸ್ವಾಮಿ ಈ ರೀತಿ ಬೀಗ ಇಸ್ಕೊಂಡ್ರೆ ನಮಗೆ ಬೀಗ ಕೊಟ್ಟಿದ್ದೆ. ಆಗ ಪುನಃ ಅವರುಗಳು ಎದುರು ಪಾಠ ಬಂದು ಇಲ್ಲಪ್ಪ ನಾವು ಕೊಡಲ್ಲ ಬೀಗುವ ಎಲ್ಲಿಗಾರು ಹೋಗಲೆ ಅಂತ ಹೇಳಿದ್ರು. ಆಗ ಪೊಲೀಸ್ ಕೇಸಿನಿಂದ ನೋಡಮ್ಮ ಇದು ಸಿವಿಲ್ ಬರೋದು, ಅದರಿಂದ ನೀನು ನ್ಯಾಯಾಲಯಗಾರ ಹೋಗಿ ತಹಸೀಲ್ದಾರ್ಗಾರ ಹೋಗಿ ನೀವು ನ್ಯಾಯ ತೋರಿಸ್ಬೇಕಪ್ಪ ಅಂತ ಕೊಟ್ಟರು. ಹಾಗೇನು ಮಾಡೋದು ನಾವು ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡೋಗಿ ಕೋರ್ಟ್ ಹಾಕ್ತೀವಿ. ಒಂದು 2-3 ಲಕ್ಷ ಎಮರ್ಜೆನ್ಸಿಗಳು ಕೋರ್ಟ್ ಹಾಕಿ ಸರ್. ಕೋರ್ಟ್ನಿಂದ ಇನ್ನೂ ಕೋರ್ಟ್ ಎಡತಾರ ಬಹಿಷ್ಕಾರ ಹಾಕ್ಬಿಟ್ಟಿದಾರ ನಿಮಗೆ. ನಮ್ಮ ಬಹಿಷ್ಕಾರ ಹಾಕ್ಬಿಟ್ಟು ಆಮೇಲೆ ಸರ್ವೆನ ತಕ್ಕಂತೆ ಇಲ್ಲ, ಸರ್ವೆನ ಕೊಡೋದು ನೋಡಿ ಇಲ್ಲಿ ಅದ. ನಾವು ಈ ಕೇಸ್ ಇರೋವರೆಗೂ ನಿಮ್ಗೆ ಸರ್ವೆ ತಕ್ಕರಲ್ಲ, ನೀವೆಲ್ಲರೂ ಹೋಗಿ. ಆಮೇಲೆ ದಾಸದೇವ್ರ ಗುಂಡುಗಳು ಒಂದು ಪೂಜೆ ಮಾಡಿದ್ರೆ ನಮ್ಮ ಮನೆಗೆ ಬರಲ್ಲ, ಏನಾದ್ರು ಭಿಕ್ಷೆ ಮಾಡೋಕೆ ಒಂದು ಗುಂಪು ಕಟ್ಕೊತಾರೆ. ಆ ಗುಂಪು ಅಂದ್ರೆ ನಮ್ಮ ಮನೆ ಮುಂದೆ ಇಟ್ಬಿಟ್ಟು ಅಡ್ಡ ಕಳಿಸ್ಬಿಡೋದು. ಇವೆಲ್ಲ ಕಿರುಕುಳ ಕೊಡೋದು ನಮಗೆ.